ಓಕೆ ಗೈಸ್, ನಾವು ಎಸ್ ಐ ಪಿನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿನ ಸ್ಟಾರ್ಟ್ ಮಾಡೋದ ಅಥವಾ ಕ್ರಿಪ್ಟೋದಲ್ಲಿ ಎಸ್ ಐ ಪಿನ ಸ್ಟಾರ್ಟ್ ಮಾಡೋದ ಅಂತ ಅನ್ಕೊಂಡಿರ್ತೀರಾ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೆವಿ ವಾಲಟಿಲಿಟಿ ಇದ್ದೇ ಇರುತ್ತೆ. ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನಾದರೂ ಅಮೌಂಟ್ ಅನ್ನ ಹಾಕಿದ್ರೆ ಅದು ಝೀರೋ ಆಗೋ ಚಾನ್ಸಸ್ ಇರುತ್ತೆ ಅಥವಾ 50% ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಡೌಟ್ಸ್ ಇದ್ದೇ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈನ ಮಾಡ್ತಾ ಹೋಗ್ತೀನಿ. ಕ್ರಿಪ್ಟೋ ಕರೆನ್ಸಿ ಬೆಸ್ಟಾ ಅಥವಾ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡೋದು ಬೆಸ್ಟಾ? ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೆ ಜಸ್ಟ್ ಮ್ಯೂಚುವಲ್ ಫಂಡ್ ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಅಮೌಂಟ್ ಅನ್ನ 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿನ, 10,000 ರೂಪಾಯಿನ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಿ ಬಿಟ್ರೆ ಸಾಕು. ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಯು ಪಿ ಐ ಆಪ್ಷನ್ ಎನೇಬಲ್ ಮಾಡಿದ್ರೆ ಸಾಕು. ಆಟೋ ಪೇ ಎನೇಬಲ್ ಮಾಡಿದ್ರೆ ಪ್ರತಿ ತಿಂಗಳು ಅಮೌಂಟ್ ಕಟ್ ಆಗಿ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗಿ ಬೀಳ್ತಾ ಇರುತ್ತೆ. ಯಾವ ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲೋಗಿ ಬೀಳ್ತಾ ಇರುತ್ತೆ. ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇರ್ತೀರಾ, ಇನ್ವೆಸ್ಟ್ ಆಗ್ತಾನೆ ಇರುತ್ತೆ. ಮಂತ್ಲಿ ನಿಮ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಇನ್ವೆಸ್ಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ. ಬಟ್ ಕ್ರಿಪ್ಟೋ ಕರೆನ್ಸಿಲಿ ಹಂಗಿಲ್ಲ, ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಓಕೆ, ಗಮನಿಸ್ತಾ ಇರ್ಬೋದು, ನಾನು ಎಥಿರಿಯಂ ಪ್ರೈಸ್ ಅನ್ನ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಜಸ್ಟ್ ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ ಯೂಸ್ ಮಾಡಿ.